ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 3ನೆಯ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಈ ಭಾರತದಲ್ಲಿ ಆಡಳಿತ ಯಂತ್ರ ಅಂತಕ್ಕಂಥ ಅಧ್ಯಾಯದ ಕೇಂದ್ರ ಲೋಕಸೇವಾ ಆಯೋಗ. ಏನು ಈ ಭಾರತದಲ್ಲಿ ಸಂವಿಧಾನದ ವಿಧಿ ಸಂಖ್ಯೆ 315ರಿಂದ 323ರವರೆಗೆ 315ರಿಂದ 323ರವರೆಗೆ ಇರ್ತಕ್ಕಂಥ ವಿಧಿಗಳು ಕೇಂದ್ರ ಲೋಕಸೇವಾ ಆಯೋಗಗಳನ್ನು ರಚಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾವೆ. ಲೋಕಸೇವಾ ಆಯೋಗದಲ್ಲಿ 3 ವಿಧಗಳಿದ್ದಾವೆ. ವಿಧಿ ಸಂಖ್ಯೆ 315ರಿಂದ 323ರವರೆಗಿನ ವಿಧಿಗಳು ಭಾರತದಲ್ಲಿ ಲೋಕಸೇವಾ ಆಯೋಗಗಳನ್ನು ರಚನೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಅಂಥ ಲೋಕಸೇವಾ ಆಯೋಗಗಳಲ್ಲಿ 3 ರೀತಿಯ ಲೋಕಸೇವಾ ಆಯೋಗಗಳು ಇದ್ದಾವೆ. ಮೊದಲನೇದು ಕೇಂದ್ರ ಲೋಕಸೇವಾ ಆಯೋಗ, ಎರಡನೇದು ರಾಜ್ಯ ಲೋಕಸೇವಾ ಆಯೋಗಗಳು, ಮೂರನೇದು ಜಂಟಿ ಲೋಕಸೇವಾ ಆಯೋಗಗಳು. ಜಂಟಿ ಲೋಕಸೇವಾ ಆಯೋಗಗಳು JPSC ಅಂತೇಳಿ ಅವರನ್ನು ಕರೀತಾರೆ. ಕೇಂದ್ರೀಯ ಲೋಕಸೇವಾ ಆಯೋಗವನ್ನು UPSC ಅಂತೇಳಿ ಕರೀತಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ. ಈ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅಂತೀಗ, ಇದನ್ನು ಕೂಡ 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗೆ ವಿಸ್ತರಿಸಿ UPSC ವಿಸ್ತರಿಸಿ ಅಂತ ಕೇಳ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಬಹಳಷ್ಟು ಬಾರಿ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಕೂಡ. ಹಾಗಾಗಿ ನೀವು ಇದನ್ನು ನೆನಪಿಟ್ಕೊಂಡಿರಿ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ. ಈ ಕೇಂದ್ರ ಲೋಕಸೇವಾ ಆಯೋಗವನ್ನು ಭಾರತ ಸಂವಿಧಾನದ 315ನೆಯ ವಿಧಿ ಅನ್ವಯ ಸ್ಥಾಪನೆ ಮಾಡಲಾಗಿದೆ. ಇದು ಸಂವಿಧಾನದ ಸ್ವಾಯತ್ತತೆಯನ್ನು ಪಡೆದಿರತಕ್ಕಂಥ ಸ್ವತಂತ್ರ ಅಂಗ ಆಗಿದ್ದು, ಸಂವಿಧಾನದಿಂದ ಸ್ವಾಯತ್ತತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆ ಇದು ಆಗಿದ್ದು, ಆಯೋಗ ಇದು ಆಗಿದ್ದು, ಯಾವುದೇ ಹಸ್ತಕ್ಷೇಪವಿಲ್ಲದೆ ನೇಮಕಾತಿಯನ್ನು ಯಾರದ್ದೇ ಹಸ್ತಕ್ಷೇಪ ಇಲ್ಲದೆ ನೇಮಕಾತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಲಿಕ್ಕಾಗಿ ಭಾರತದ ಲೋಕಸೇವಾ ಆಯೋಗ ರಚನೆಯಾಗಿದೆ. ಇದರಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದ ಯಾವುದೇ ಅಂಗದ ಸರ್ಕಾರದ ಯಾವುದೇ ಪ್ರಭಾವಗಳು ಇದರೊಳಗೆ ಬರದಂತೆ ಇದನ್ನೊಂದು ಸ್ವತಂತ್ರವಾಗಿರ್ತಕ್ಕಂಥ, ಯಾರಿಗೂ ಮನ್ನಣೆಯನ್ನು ನೀಡದ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ಮಾಡಲಾಗಿದೆ. ಕೇಂದ್ರ ಸೇವೆಗಳಿಗೆ ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ, ಕೇಂದ್ರ ಸೇವೆಗಳು ಮತ್ತು ಅಖಿಲ ಭಾರತ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ನೇಮಕಾತಿ ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಈ UPSC ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು ಇದರ ಒಂದು ಸದಸ್ಯತ್ವವನ್ನು ನಾವು ನೋಡಿಕೊಂಡ್ರೆ, ಒಬ್ಬ ಲೋಕಸೇವಾ ಆಯೋಗದ ಅಧ್ಯಕ್ಷರುಗಳು ಇದ್ದು 10 ಜನ ಸದಸ್ಯರು ಇರ್ತಾರೆ. ಒಬ್ಬ ಲೋಕಸೇವಾ ಆಯೋಗದ ಅಧ್ಯಕ್ಷರು ಇದ್ದು 10 ಜನ ಇತರೆ ಸದಸ್ಯರುಗಳು ಈ ಲೋಕಸೇವಾ ಆಯೋಗದಲ್ಲಿ ಇರ್ತಾರೆ. ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ರಾಷ್ಟ್ರಪತಿಗಳಿಂದ ನೇಮಕಾತಿಯನ್ನು ಹೊಂದಿದವರಾಗಿದ್ದಾರೆ. ಇದರ ಅಧ್ಯಕ್ಷರು ಮತ್ತು ಸದಸ್ಯರುಗಳು ರಾಷ್ಟ್ರಪತಿಗಳಿಂದ ನೇಮಕಾತಿಯನ್ನು ಹೊಂದಿರತಕ್ಕಂಥವರಾಗಿರ್ತಾರೆ. ಕೇಂದ್ರ ಸಚಿವ ಸಂಪುಟ ಮತ್ತು ಮುಖ್ಯ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ, ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಏನಾಗಿರ್ತಾರೆ, ನೇಮಕಾತಿಯನ್ನು ಹೊಂದಿರ್ತಾರೆ.
ಯಾರ ಶಿಫಾರಸಿನ ಮೇರೆಗೆ? ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನು ನೇಮಕಾತಿ ಮಾಡ್ತಾರೆ. ಇನ್ನು 10 ಆಯೋಗದ ಒಟ್ಟು ಸದಸ್ಯರಲ್ಲಿ ಕನಿಷ್ಠ 10 ವರ್ಷಗಳ ಆಡಳಿತಾತ್ಮಕ ಸೇವಾನುಭವವನ್ನು ಹೊಂದಿದವರಂತವರು ಇವರಾಗಿರ್ತಾರೆ. ಕನಿಷ್ಠ 10 ವರ್ಷಗಳ ಆಡಳಿತಾತ್ಮಕ ಸೇವಾ ಅನುಭವವನ್ನು ಹೊಂದಿರತಕ್ಕಂಥವರನ್ನು ಸಾಮಾನ್ಯವಾಗಿ ಇದಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಇನ್ನು ಕೆಲವು ಸದಸ್ಯರು ಏನಾಗಿರ್ತಾರೆ, ಯಾವುದೇ ಇನ್ನುಳಿದ ಸದಸ್ಯರ ಅರ್ಹತೆಯ ಬಗ್ಗೆ ಯಾವುದೇ ಪ್ರಸ್ತಾಪ ಸಂವಿಧಾನದಲ್ಲಿ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥವರನ್ನು ಕೂಡ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸದಸ್ಯರುಗಳನ್ನಾಗಿ ನೇಮಕ ಮಾಡತಕ್ಕಂಥ ಅವಕಾಶಗಳು ಇದ್ದಾವೆ. ಸಾಮಾನ್ಯವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರನ್ನು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸದಸ್ಯರುಗಳನ್ನಾಗಿ ನೇಮಕ ಮಾಡಲಾಗುತ್ತದೆ. ಇಷ್ಟಾದ ಮೇಲೆ ಇವರ ಅಧಿಕಾರದ ಅವಧಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ತಾವು ನೇಮಕಾತಿ ಹೊಂದಿದ ದಿನಾಂಕದಿಂದ ತಾವು ಆ ಸ್ಥಾನಕ್ಕೆ ನೇಮಕಾತಿ ಹೊಂದಿದ ದಿನಾಂಕದಿಂದ 6 ವರ್ಷಗಳವರೆಗೆ ಅಧಿಕಾರದಲ್ಲಿ ಇರತಕ್ಕಂಥ ಒಂದು ಅವಕಾಶಗಳನ್ನು ಹೊಂದಿರ್ತಾರೆ. ಆದರೆ ಆ 6 ವರ್ಷಗಳ ದಿನಾಂಕ, ಆ 6 ವರ್ಷಗಳ ಸಮಯ ಮುಗಿಯುವುದಕ್ಕಿಂತಲೂ ಮುಂಚಿತವಾಗಿ ಅವರಿಗೆ 65 ವರ್ಷಗಳ ವಯಸ್ಸಾಯಿತೆಂದರೆ 65 ವರ್ಷಗಳ ವಯಸ್ಸಾಯಿತೆಂದರೆ ಅವರು ಆ ಸ್ಥಾನವನ್ನು ತ್ಯಜಿಸಬೇಕಾಗುತ್ತದೆ. ಒಂದು ವೇಳೆ ಈಗ ಉದಾಹರಣೆಗೆ ಹೇಳ್ತೇನೆ, ಹೇಗೆ ಅಂತೇಳಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಗಲಿಬಿಲಿ ಆಗಬಾರ್ದು. ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ತನ್ನ 60ನೇ ವರ್ಷದ ವಯಸ್ಸಿನಲ್ಲಿ ಲೋಕಸೇವಾ ಆಯೋಗಕ್ಕೆ ನೇಮಕಾತಿಯನ್ನು ಹೊಂದುತ್ತಾರೆ. ಇಲ್ಲಿ ಏನಿದೆ ಕಂಡೀಷನ್ನು, 6 ವರ್ಷಗಳ ಅಧಿಕಾರದ ಅವಧಿ ಅಥವಾ 65 ವರ್ಷಗಳ ವಯಸ್ಸು, ಇದರಲ್ಲಿ ಯಾವುದು ಮೊದಲು ಅವತ್ತು ಅವರು ಏನು ಮಾಡ್ತಾರೆ, ಆ ಸ್ಥಾನವನ್ನು ತ್ಯಜಿಸಬೇಕಾಗ್ತದೆ. ಅಂದರೆ ಈ 60 ವರ್ಷದ ವಯಸ್ಸಿನಲ್ಲಿ ನೇಮಕಾತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ, ತಮ್ಮ ವಯಸ್ಸು 65 ವರ್ಷವಾಗುವವರೆಗೆ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ, ಅಲ್ಲಿಗೆ 5 ವರ್ಷ. ಇನ್ನೊಬ್ಬ ವ್ಯಕ್ತಿ 55 ವರ್ಷಕ್ಕೆ ನೇಮಕಾತಿಯನ್ನು ಹೊಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಎಲ್ಲಿ ತನಕ ಅಧಿಕಾರದಲ್ಲಿ ಇರ್ತಾರೆ, ಅವರಿಗೆ 61 ವರ್ಷ ವಯಸ್ಸಾಗುವವರೆಗೆ ಅಧಿಕಾರದಲ್ಲಿ ಇರ್ತಾರೆ. 65 ವರ್ಷಗಳ ವಯಸ್ಸಾಗುವವರೆಗೆ ಅವರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 6 ವರ್ಷಗಳ ಅಧಿಕಾರದ ಅವಧಿ ಇಲ್ಲದೆ 65 ವರ್ಷಗಳ ವಯಸ್ಸು, ಇದರಲ್ಲಿ ಯಾವುದು ಮೊದಲು ಆ ಅವಧಿಗೆ ಅವರು ಏನು ಮಾಡಬೇಕಾಗ್ತದೆ, ಆ ಸ್ಥಾನವನ್ನು ತ್ಯಜಿಸಬೇಕಾಗ್ತದೆ, ನಿವೃತ್ತರಾಗಬೇಕಾಗ್ತದೆ. ಇನ್ನು ಆಯೋಗದ ಅಧ್ಯಕ್ಷರು ಅಥವಾ ಒಬ್ಬ ಸದಸ್ಯರು ಅವರ ನಿವೃತ್ತಿಯ ನಂತರ ಪುನರ್ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಆಯೋಗದ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರು ಪುನರ್ ನೇಮಕಾತಿಗೆ ಅರ್ಹರಾಗಿರೋದಿಲ್ಲ. ಇನ್ನೊಂದು ಸಾರಿ ನೇಮಕಾತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದೇ ಒಂದು ಚಾನ್ಸ್, ಒಬ್ಬ ವ್ಯಕ್ತಿಗೆ ತನ್ನ ಬದುಕಿನಲ್ಲಿ ಒಂದೇ ಒಂದು ಚಾನ್ಸನ್ನು ನೀಡಲಾಗ್ತದೆ. ಆದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರೊಬ್ಬರನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರೊಬ್ಬರನ್ನು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಅಥವಾ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಬಹುದು. ಅಂದರೆ ಏನಿದೆ, ಈಗ ಒಬ್ಬರು ಅಧ್ಯಕ್ಷರಿದ್ದಾರೆ, 10 ಜನ ಸದಸ್ಯರಿದ್ದಾರೆ. ಈ 10 ಜನ ಸದಸ್ಯರಲ್ಲಿ ಒಬ್ಬರನ್ನು ಏನು ಮಾಡ್ಬೋದು, ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಅಥವಾ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ನೇಮಕಾತಿಯನ್ನು ಮಾಡಬಹುದು. ಈಗಾಗಲೇ ಯಾವ ಹುದ್ದೆಯಲ್ಲಿ ಒಂದು ಬಾರಿ ಅವಧಿಗೆ ತಮ್ಮ ಅಧಿಕಾರದ ಅವಧಿಯನ್ನು ಪೂರೈಸಿದ್ದಾರೋ ಅದೇ ಹುದ್ದೆಗೆ ಅವರನ್ನು ಮುಂದುವರಿಸಲ್ಲ. ಅದಕ್ಕಿಂತ ಮೇಲಿನ ಹುದ್ದೆಗೆ ಬೇಕಾದರೆ ಅವರನ್ನು ಏನು ಮಾಡ್ಬೋದು, ನೇಮಕಾತಿಯನ್ನು ಮಾಡಬಹುದಾಗಿದೆ. ಇನ್ನು ವೇತನ ಮತ್ತು ಸೇವಾ ನಿಯಮಗಳು. ಈ ವೇತನ ಮತ್ತು ಸೇವಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಭಾರತದ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಸರ್ಕಾರದ ಅತ್ಯುನ್ನತ ದರ್ಜೆಯ ಅಧಿಕಾರಿಗಳಿಗೆ ಹೋಲಿಸಿದಾಗ ಹೆಚ್ಚಿನ ವೇತನವನ್ನು ನೀಡಲಾಗ್ತದೆ. ಅವರ ಸೇವಾ ನಿಯಮಗಳು ಕೂಡ ಯಾರಿಂದ
ನಿಯಂತ್ರಿಸಲ್ಪಡ್ತವೆ ಮತ್ತು ನಿರ್ಧರಿಸಲ್ಪಡ್ತವೆ ಅಂದರೆ ರಾಷ್ಟ್ರಪತಿಗಳಿಂದ ನಿಯಂತ್ರಿಸಲ್ಪಡ್ತವೆ ಮತ್ತು ರಾಷ್ಟ್ರಪತಿಗಳಿಂದ ನಿರ್ಧರಿಸಲ್ಪಡ್ತವೆ. ಇವರಿಗೆ ವೇತನವನ್ನು ಕೇಂದ್ರ ಸರ್ಕಾರದ ಅತ್ಯುನ್ನತ ದರ್ಜೆಯ ಅಧಿಕಾರಿಗಳಿಗೆ ಹೋಲಿಸಿದರೆ ಸ್ವಲ್ಪ ಮಟ್ಟಿನ ಹೆಚ್ಚಿನ ಪ್ರಮಾಣದ ವೇತನವನ್ನು ಅವರಿಗೆ ನೀಡಲಾಗ್ತದೆ. ಇವರ ಸೇವಾ ನಿಯಮಗಳನ್ನು ಕೂಡ ಭಾರತದ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಗಳು ಅವುಗಳನ್ನು ನಿರ್ಧರಿಸ್ತಾರೆ ಮತ್ತು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಇನ್ನು ಪದಚ್ಯುತಿ, ಅವರನ್ನು ಪದಚ್ಯುತಿ ಮಾಡುವುದು ಹೇಗೆ ಅಂತೇಳಿ, ಈ ಪದಚ್ಯುತಿಗೆ ಸಂಬಂಧಪಟ್ಟಂತೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ಅವರ ದುರ್ನಡತೆ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದಾದ ಮೇಲೆ ಅವರ ದುರ್ನಡತೆ ಆಧಾರದ ಮೇಲೆ ಏನಾದರೂ ದುರ್ನಡತೆಯಿಂದ ನಡೆದುಕೊಂಡಿದ್ದರೆ, ವರ್ತಿಸಿದ್ದರೆ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದರೆ, ಸ್ವಜನ ಪಕ್ಷಪಾತವನ್ನು ಮಾಡಿದರೆ, ಭ್ರಷ್ಟಾಚಾರವನ್ನು ಎಸಗಿದ್ರೆ, ಅಂಥ ಸಂದರ್ಭಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಬಹುದು. ಅವರನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು ದುರ್ನಡತೆಯಿಂದ ವರ್ತಿಸಿದ್ರೆ ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಅವರ ಸದಸ್ಯತ್ವದಿಂದ ವಜಾಗೊಳಿಸಬಹುದಾಗಿದೆ. ರಾಷ್ಟ್ರಪತಿಯು ಆಯೋಗದ ಸದಸ್ಯರನ್ನು ವಜಾಗೊಳಿಸಲು ಅಧಿಕಾರವನ್ನು ಹೊಂದಿದವರಾಗಿರ್ತಾರೆ. ಏಕೆಂದರೆ ರಾಷ್ಟ್ರಪತಿಗಳೇ ಒಂದಿಡೀ ಭಾರತದ ಕಾರ್ಯಾಂಗದ ಮುಖ್ಯಸ್ಥರಾಗಿರುವುದರಿಂದ, ಮಾಲೀಕರಾಗಿರುವುದರಿಂದ, ಸರ್ವೋನ್ನತಾಧಿಕಾರಿಯಾಗಿರುವುದರಿಂದ ರಾಷ್ಟ್ರಪತಿಗಳಿಗೆ ಮಾತ್ರ ಇವರನ್ನು ವಜಾಗೊಳಿಸ್ತಕ್ಕಂಥ ಅವಕಾಶಗಳು ಮತ್ತು ಅಧಿಕಾರಗಳು ಇರ್ತವೆ. ಈ ಎಲ್ಲ ನಿಯಮಗಳು ಆಯೋಗವನ್ನು ವೈಯಕ್ತಿಕ ಮತ್ತು ಪಕ್ಷಪಾತವಲ್ಲದ ಪಕ್ಷಪಾತವಲ್ಲದ ಅಂದರೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ಮಾಡಿಟ್ಟಿದ್ದಾವೆ. ಇಷ್ಟು ಇದರ ರಚನೆಯ ಬಗ್ಗೆ. ಸಂವಿಧಾನದ 315ನೇ ವಿಧಿಯಿಂದ ಸಂವಿಧಾನದ 323ನೇ ವಿಧಿಗಳು ಏನು ಹೇಳ್ತವೆ, ಲೋಕಸೇವಾ ಆಯೋಗಗಳನ್ನು ರಚನೆ ಮಾಡ್ತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತವೆ. ಭಾರತದ ಕೇಂದ್ರ ಲೋಕಸೇವಾ ಆಯೋಗವನ್ನು ಸಂವಿಧಾನದ 315ನೇ ವಿಧಿಯ ಪ್ರಕಾರ ಅದನ್ನು ರಚನೆ ಮಾಡಲಾಗಿದೆ. ಅದಕ್ಕೆ ರಚನೆ ಯಾವ ರೀತಿ ಆಗ್ತದೆ ಅಂದರೆ, ಅಲ್ಲಿ ಒಬ್ಬ ಅಧ್ಯಕ್ಷರು ಇರ್ತಾರೆ, ಇನ್ನು 10 ಜನ ಸದಸ್ಯರು, ಇತರೆ ಸದಸ್ಯರು ಇರ್ತಾರೆ. ಅವರ ಅಧಿಕಾರದ ಅವಧಿ 6 ವರ್ಷಗಳು ಅಥವಾ 65 ವರ್ಷಗಳು ವಯಸ್ಸು. ಇದರಲ್ಲಿ ಯಾವುದು ಮೊದಲು ಅವರು ನಿವೃತ್ತಿಯನ್ನು ಹೊಂದಬೇಕಾಗ್ತದೆ. ಇನ್ನು ಇವರನ್ನು ಪದಚ್ಯುತಿಗೊಳಿಸ್ತಕ್ಕಂಥದ್ದು ಕೂಡ ರಾಷ್ಟ್ರಪತಿಗಳಿಗೆ ಅಂತಿಮವಾದಂಥ ಅಧಿಕಾರವನ್ನು ಪದಚ್ಯುತಗೊಳಿಸಲಿಕ್ಕೆ ನೀಡಲಾಗಿದೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು, ಈ ಕೇಂದ್ರ ಲೋಕಸೇವಾ ಆಯೋಗದ ಏನೇನು ಕೆಲಸವನ್ನು ಮಾಡ್ತದೆ, ಭಾರತದ ಸಂವಿಧಾನದ 320ನೇ ವಿಧಿಯು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ರೂಪಿಸ್ತದೆ. ಅದು ಹೆಂಗೆ ಅಂತಂದರೆ, ಈಗ ಒಂದೊಂದನ್ನೇ ನಾವು ನೋಡ್ತಾ ಹೋದರೆ, ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಸೇವೆಗಳಿಗೆ ಮತ್ತು ಅಖಿಲ ಭಾರತ ಸೇವೆಗಳಿಗೆ, ಕೇಂದ್ರ ಸೇವೆಗಳಿಗೆ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ಅಂದರೆ ಕೇಂದ್ರ ಸೇವೆಗಳು ಮತ್ತು ಅಖಿಲ ಭಾರತ ಸೇವೆಗಳು ಅಂತೇಳಿ 2 ಸೇವಾ ವರ್ಗಗಳೇನಿದ್ದಾವೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವು. ಆ 2 ಸೇವೆ ವರ್ಗಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಲಿಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನು ಭಾರತದ ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆಯ ಮೇಲೆ ವಿಶೇಷವಾಗಿ ವಿದ್ಯಾರ್ಹತೆಯನ್ನು ಆಧರಿಸಿ ಯಾವುದೇ ಸೇವೆಗಳಿಗೆ ಅಗತ್ಯವಾಗಿರುವ ಜಂಟಿ ನೇಮಕಾತಿಯನ್ನು ಮಾಡುವುದು. ಒಂದು ವೇಳೆ 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆಯನ್ನು ಇಟ್ಟರೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳು ಬೇಡಿಕೆಯನ್ನು ಇಟ್ಟರೆ, ನಮಗೆ ಕೂಡ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಡಿ ಅಂತೇಳಿ ಏನಾದರೂ ಬೇಡಿಕೆಯನ್ನು ಇಟ್ಟರೆ, ವಿಶೇಷವಾಗಿ ವಿದ್ಯಾರ್ಹತೆಯನ್ನು ಆಧಾರವಾಗಿಟ್ಟುಕೊಂಡು ಏನು ಮಾಡಲಾಗ್ತದೆ, ಆ ಸೇವೆಗಳಿಗೆ ಅಗತ್ಯವಾಗಿರುವಷ್ಟು ಜಂಟಿ
ನೇಮಕಾತಿಯನ್ನು ಮಾಡಲಾಗ್ತದೆ. 2 ರಾಜ್ಯಗಳು ಸೇರಿಕೊಂಡು ಒಂದು ಬೇಡಿಕೆಯನ್ನು ಇಟ್ಟಿದ್ದಾವೆ ಅಂತ ಇಟ್ಕೊಳ್ಳೋಣ. 2 ರಾಜ್ಯಗಳು ಸೇರಿಕೊಂಡು ಬೇಡಿಕೆಯನ್ನು ಇಟ್ಟಿದ್ದಾವೆ, ನಮಗೂ ಕೂಡ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಡಿ ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ವಿಶೇಷವಾದಂಥ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಜಂಟಿ ಸೇವೆಗಳನ್ನು ಅಂದರೆ 2 ರಾಜ್ಯಗಳಿಗೆ ಬೇಕಾಗಿರ್ತಕ್ಕಂಥ 2 ರಾಜ್ಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಸೇವೆ ವರ್ಗವನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು ನೇಮಕಾತಿ ವಿಧಾನ, ಬಡ್ತಿಗಳು, ವರ್ಗಾವಣೆಗಳು, ಶಿಸ್ತು ಕ್ರಮಗಳು ಮತ್ತು ಅಂತರ ಸೇವೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುವುದು. ಒಂದು ವೇಳೆ ಸರ್ಕಾರ ಏನಾದರೂ ಹೊಸ ನೇಮಕಾತಿಗಳನ್ನು ಮಾಡಲಿಕ್ಕೆ ಬಯಸಿದರೆ ಅಂಥ ಸಂದರ್ಭದಲ್ಲಿ ಹೇಗೆಲ್ಲ ನೇಮಕಾತಿಯನ್ನು ಮಾಡಬೇಕು ಎನ್ನುವ ತಿಳುವಳಿಕೆಯನ್ನು ಸರ್ಕಾರಕ್ಕೆ ನೀಡುವ ಸಲಹೆಗಳನ್ನು ನೀಡತಕ್ಕಂಥದ್ದನ್ನು ಮಾಡ್ತದೆ. ಅದಾದಮೇಲೆ ಬಡ್ತಿ ವಿಷಯಗಳು. ಬಡ್ತಿ ಅಂದರೆ ಪ್ರಮೋಷನ್. ತಾನು ಅಲಂಕರಿಸಿದ್ದ ಹುದ್ದೆಗಿಂತ ಮೇಲಿನ ದರ್ಜೆಯ ಹುದ್ದೆಗೆ ನೌಕರನೊಬ್ಬನು ಪದೋನ್ನತಿಯನ್ನು ಹೊಂದಿದ್ದಾರೆ, ಅದನ್ನು ಬಡ್ತಿ ಅಂತೇಳಿ ಕರೀತಾರೆ. ಆ ಬಡ್ತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮೋಷನ್ಗಳನ್ನು ಕೊಡಲಿಕ್ಕೆ ನಾವು ಸರ್ಕಾರ ಇಚ್ಛೆ ಪಟ್ಟರೆ ಮುಂದಾದರೆ ಅಂಥ ಸಂದರ್ಭದಲ್ಲಿ ಆ ಪ್ರಮೋಷನ್ಗಳನ್ನು ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಮಾಹಿತಿಯನ್ನು, ನಿರ್ದೇಶನಗಳನ್ನು, ಸೂಚನೆಗಳನ್ನು ಸರ್ಕಾರಕ್ಕೆ ನೀಡತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು ವರ್ಗಾವಣೆಗಳು. ಯಾವುದೋ ಒಂದು ಸೇವೆಯಲ್ಲಿ ಒಂದು ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ಬೇರೊಂದು ಜಾಗಕ್ಕೆ ಅಥವಾ ಬೇರೊಂದು ಹುದ್ದೆಗೆ ಆತನನ್ನು ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಏನು ಮಾಡಲಾಗ್ತದೆ, ಕೇಂದ್ರ ಲೋಕಸೇವಾ ಆಯೋಗದ ಸಲಹೆಯನ್ನು ಕೇಳಲಾಗ್ತದೆ. ಇದಾದ ಮೇಲೆ ಶಿಸ್ತು ಕ್ರಮ. ಯಾವುದಾದ್ರೂ ಒಬ್ಬ ಅಧಿಕಾರಿಯು ತನ್ನ ಕೆಲಸದಲ್ಲಿ ಲೋಪವನ್ನು ಎಸಗಿದ್ರೆ, ಆತನ ತಪ್ಪುಗಳನ್ನು ಎಸಗಿದ್ರೆ ಆತನ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕಾಗಿ ಯಾವ ದಾರಿನಲ್ಲಿ ಯಾವ ಹಂತದಲ್ಲಿ ಆತನ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಅಂಥ ಶಿಸ್ತು ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನುವ ವಿಷಯಗಳನ್ನು, ಅಂಥ ಸಲಹೆಗಳನ್ನು ಸರ್ಕಾರಕ್ಕೆ ನೀಡತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇದಾದ ಮೇಲೆ ಅಂತರ ಸೇವೆಗಳಿಗೂ ಕೂಡ ಸಂಬಂಧಪಟ್ಟಂತೆ ಒಂದು ಸೇವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯು ಬೇರೊಂದು ಸೇವೆಗೆ ನೇಮಕಾತಿಯನ್ನು ಹೊಂದುವುದಾದರೆ, ಭಾರತೀಯ ಅಂಚೆ ಸೇವೆಯಲ್ಲಿ ಇರ್ತಕ್ಕಂಥವರು ಭಾರತೀಯ ಕಂದಾಯ ಸೇವೆಗೆ ಅವರ ಸೇವೆಯನ್ನು ಬಳಕೆ ಮಾಡಿಕೊಳ್ಳೋದಾದರೆ, ಭಾರತೀಯ ವಿಮಾನಯಾನ ಖಾತೆಯಲ್ಲಿ ಸೇವೆಯಲ್ಲಿ ಇರ್ತಕ್ಕಂಥವರನ್ನ ಭಾರತೀಯ ಮಾನವ ಸಂಪನ್ಮೂಲ ಇಲಾಖೆಗೆ ಅವರನ್ನು ಬಳಕೆ ಮಾಡಿಕೊಳ್ಳೋದಾದರೆ, ಆ ಸೇವೆಗಳಿಗೆ ಬಳಕೆ ಮಾಡಿಕೊಳ್ಳೋದಾದರೆ, ಇಂತಹ ಅಂತರ ಸೇವೆಗಳನ್ನು ಹೊಂದಬೇಕಾದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರನ್ನು ನಿಯುಕ್ತಿಗೊಳಿಸಬೇಕು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು, ಸಲಹೆಯನ್ನು ನೀಡತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತಾರೆ. ಇದಾದ ಮೇಲೆ ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಒಂದಿಡೀ ವರ್ಷದಲ್ಲಿ ನಾವು ಎಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿದ್ದೇವೆ, ಎಷ್ಟು ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿದ್ದೇವೆ, ಯಾವ ಸೇವೆಗಳಿಗೆ ಎಷ್ಟೆಷ್ಟು ಸಿಬ್ಬಂದಿಗಳನ್ನು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿದ್ದೇವೆ, ಅದಕ್ಕಾಗಿ ಎಷ್ಟು ಹಣಗಳ ಖರ್ಚಾಗಿದೆ ಅನ್ನುವ ಒಂದಿಡೀ ವರ್ಷದ ಸಂಪೂರ್ಣವಾದಂಥ ವರದಿಯನ್ನು ತಯಾರು ಮಾಡಿ ಅದನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇದು ಕೂಡ ಆದಮೇಲೆ ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವ ಹೆಚ್ಚಿನ ಕಾರ್ಯಗಳನ್ನು ಕೈಗೊಳ್ಳುತ್ತದೆ. ಒಂದು ವೇಳೆ ಸಂಸತ್ತು ಕಾಲಕಾಲಕ್ಕೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಯಾವುದಾದ್ರೂ ಜವಾಬ್ದಾರಿಗಳನ್ನು ಕೊಟ್ಟರೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಆ ಕೇಂದ್ರ ಸಂಸತ್ತು ಯಾವುದಾದ್ರೂ ವಿಶೇಷವಾದಂಥ ಕೆಲಸಗಳನ್ನು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಕೊಟ್ಟರೆ ಆ ಕೆಲಸಗಳನ್ನು ಕೂಡ ಇದು ಏನು ಮಾಡ್ತದೆ, ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದಾದ ಮೇಲೆ ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ
ರಾಜ್ಯಪಾಲರ ಕೋರಿಕೆಯ ಮೇರೆಗೆ ಬರುವ ಸಂಬಂಧಪಟ್ಟ ರಾಜ್ಯದ ಯಾವುದೇ ಕಾರ್ಯಗಳನ್ನು ನಿರ್ವಹಿಸುವುದು. ಯಾವುದಾದ್ರೂ ಒಂದು ರಾಜ್ಯ ಏನು ಮಾಡ್ಬೋದು, ಯಾವುದಾದ್ರೂ ಒಂದು ರಾಜ್ಯದ ರಾಜ್ಯಪಾಲರು ಏನು ಮಾಡ್ಬೋದು, ರಾಷ್ಟ್ರಪತಿಗಳನ್ನು ಕೇಳ್ಕೊಳ್ಬೋದು, ನಮ್ಮ ರಾಜ್ಯಕ್ಕೆ ಇಂತಿಂಥ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕಾಗಿ ಕೇಂದ್ರ ಲೋಕಸೇವಾ ಆಯೋಗದ ಸಹಾಯ ನಮಗೆ ಬೇಕಾಗಿದೆ, ನಮಗೆ ಒದಗಿಸಿಕೊಡಿ ಅಂತ ಹೇಳಿದಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಅಂತಹ ಕೆಲಸಗಳನ್ನು ನಿಯೋಜಿಸುತ್ತಾರೆ. ಆ ಸಂದರ್ಭದಲ್ಲಿ ಆ ರಾಜ್ಯದ ಬೇಡಿಕೆ ಯಾವ ರೀತಿ ಇರ್ತದೆಯೋ ಆ ರೀತಿಯ ಒಂದು ಸೌಲಭ್ಯಗಳನ್ನು, ಆ ರೀತಿಯ ಸೇವೆಗಳನ್ನು ಅವರಿಗೆ ಒದಗಿಸಿಕೊಡ್ತಕ್ಕಂಥ, ಅವರ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಅಂದರೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಏನೋ ಗಲಿಬಿಲಿಗಳಾಗ್ತಾ ಇದ್ದಾರೆ, ಅವರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಥವಾ ಬಡ್ತಿ ನೀಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಆ ರಾಜ್ಯ ಏನು ಮಾಡ್ಬೋದು, ಆ ರಾಜ್ಯ ಸರ್ಕಾರ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳನ್ನು ಕೇಳ್ಕೊಳ್ತದೆ, ನಮಗೆ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೂ ದಾರಿ ತೋರಿಸ್ತಾ ಇಲ್ಲ, ನೀವು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಆದೇಶಿಸಿ ನಮಗೆ ಈ ಕೆಲಸಗಳನ್ನು ಮಾಡಿಕೊಡುವಂತೆ ಸೂಚಿಸಬೇಕಾಗಿ ಕೇಳ್ಕೊಳ್ತೇವೆ ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಆದೇಶವನ್ನು ಮಾಡ್ತಾರೆ, ಇಂಥ ರಾಜ್ಯಕ್ಕೆ ಇಂತಿಂಥ ಸೇವೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಲಹೆ ಮತ್ತು ನಿಮ್ಮ ಕೆಲಸದ ಅವಶ್ಯಕತೆ ಇರ್ತದೆ, ನೀವು ಅವುಗಳನ್ನು ಮಾಡಿ ಮುಗಿಸಿ ನೆರವೇರಿಸಿ. ಆವಾಗ ಆ ರಾಷ್ಟ್ರಪತಿಗಳ ಅನುಮತಿಯ ಮೇರೆಗೆ ಮತ್ತು ಆದೇಶದ ಮೇರೆಗೆ ಬರ್ತಕ್ಕಂಥ ಅಂಥ ರಾಜ್ಯಗಳಿಗೆ ಯಾವ ಸೌಲಭ್ಯಗಳು ಬೇಕಾಗಿದ್ದಾವೋ, ಯಾವ ಸಲಹೆಗಳು ಬೇಕಾಗಿದ್ದಾವೋ, ಯಾವ ಕೆಲಸಗಳನ್ನು ಮಾಡಿಕೊಡ್ಬೇಕಾಗಿದೆಯೋ ಆ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡ್ತದೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗವು ಸ್ವತಂತ್ರವಾದಂಥ ಸಂಸ್ಥೆಯಾಗಿದ್ದು ಅರ್ಹತೆಯ ಆಧಾರದ ಮೇಲೆ ನೇಮಕಾತಿ ಕಾರ್ಯವನ್ನು ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಕೇಂದ್ರ ಲೋಕಸೇವಾ ಆಯೋಗ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಆಯೋಗ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಹಸ್ತಕ್ಷೇಪವು ಇಲ್ಲದಂತೆ, ಸರ್ಕಾರದ 3 ಅಂಗಗಳ ಹಸ್ತಕ್ಷೇಪವಿಲ್ಲದಂತೆ ತಾನು ಸ್ವತಂತ್ರವಾಗಿ ಸಂವಿಧಾನದಿಂದ ಸ್ವಾಯತ್ತ ಅಧಿಕಾರವನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಇದ್ದಾಗಿರೋದ್ರಿಂದ ಅದು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಅರ್ಹ ಅಭ್ಯರ್ಥಿಗಳನ್ನು ಸೇವೆಗಳಿಗೆ ಆಯ್ಕೆ ಮಾಡಿಕೊಳ್ತಕ್ಕಂಥ ಮತ್ತು ಅವರ ಅಧಿಕಾರಿಗಳನ್ನು ನೇಮಕ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇಷ್ಟು ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆ. ಇನ್ನು ಮುಂದಿನ ತರಗತಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾನು ಮೊದಲನೇ ಹೇಳಿದೆ, ಸಂವಿಧಾನದ 315ರಿಂದ 323ರ ವಿಧಿಯವರೆಗೆ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳನ್ನು ರಚನೆ ಮಾಡಿಕೊಳ್ತಕ್ಕಂಥ ಅವಕಾಶಗಳನ್ನು ಇಷ್ಟು ವಿಧಿಗಳು ಮಾಡಿಕೊಡ್ತಾ ಇದ್ದಾವೆ. ಅದರ ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದೊಂದು ರಾಜ್ಯ ಲೋಕಸೇವಾ ಆಯೋಗಗಳನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗವನ್ನು ಕೂಡ ನಾವು ರಚನೆ ಮಾಡಿಕೊಂಡಿದ್ದೇವೆ. ಆ ಕರ್ನಾಟಕ ಲೋಕಸೇವಾ ಆಯೋಗ ಯಾವ ರೀತಿ ರಚನೆ ಆಗಿದೆ ಮತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಗೆ ಒಳಪಡಿಸೋಣ.